ಮಟನ್ ಕಣೋ. ಕುಮಾರಣ್ಣ ನೋಡಿದ್ರೆ ಬಿಜೆಪಿ ಅವುಗಳ ಜೊತೆ ಮುನಿಸ್ಕೊಂಡು ಓಡಾಡ್ತೈತಿ, ಇಲ್ಲ ನೋಡಿದ್ರೆ ರೇವಣ್ಣ ಯಡಿಯೂರು ಮನೆಗೆ ನುಗ್ಗೈತಲ್ಲ. ಕುಮಾರಣ್ಣಂಗೆ ಇಡೀ ಪಕ್ಷ ಚಿಂತೆ ಆದ್ರೆ ರೇವಣ್ಣಂಗೆ ಬರೀ ಆರ್ಸ್ನ ಚಿಂತೆ ಕಣೆ, ಅದಕ್ಕೆ ನುಗ್ಗೈತಿ. ಅಂದ್ರೆ ಏನ್ಲ ನಿನ್ನ ಮಾತಿನ ಅರ್ಥ? ಬುಡಿಸಿ ಇಲ್ಲ ಬಿಕನೇಶಿ. JDS-ಗೆ ಆ ಟಿಕೆಟ್ ಕೇಳಿದ್ರು, 3 ಕೊಡ್ತೀವಿ ಎಂದು ಕೊನೆಗೆ 2 ಕೊಟ್ಟವ್ರೆ. ಅದನ್ನೇ ಇನ್ನ ಅನೌನ್ಸ್ ಮಾಡಕ್ಕೆ ಬಿಟ್ಟಿಲ್ಲ ಅಂತ ಕುಮಾರಣ್ಣ ಸಿಟ್ಕೊಂಡಿದ್ದೆ ಕಣೆ. ಆದ್ರೆ ರೇವಣ್ಣ ಯಾರಿಗೆ ಎಷ್ಟು ಟಿಕೆಟ್ ಬೇಕಾದ್ರೂ ಕೊಡ್ಲಿ, ಹಾಸನದಲ್ಲಿ ಮಾತ್ರ ನನ್ನ ಮಗಂಗೆ ಕೊಡ್ಬೇಕು, ಅವನನ್ನೇ ಗೆಲ್ಲಿಸ್ಬೇಕು ಅಂತವ ಮನೆ ಸುತ್ತೈತೆ ಕಣೆ. ಏನೋ ಪ್ರಜ್ವಲ್ನ ನಿಲ್ಲಿಸ್ಬೇಡಿ, ಗೌಡ್ರನ್ನೇ ನಿಲ್ಸಿ ಪ್ರಜ್ವಲ್ಲು ಗೆಲ್ಲ ಚಾನ್ಸು ಕಮ್ಮಿ ಐತಿ ಅಂದವಂತಲ್ಲ. ಹಂಗೆ ಅಂದವಂತೆ ಕಣೆ. ಜೊತೆಗೆ ಹಾಸನದಲ್ಲಿ ಪ್ರೀತಮ್ ಗೌಡ ಯಾರು ಹೇಳಿದ್ರು ಬಿಲ್ಕುಲ್ ಒಪ್ತಾ ಇಲ್ವಂತೆ. ನಾನುವೆ ನನ್ನ ಕಡೆ ಇರುವೆ ರೇವಣ್ಣನ ಫ್ಯಾಮಿಲಿಗೆ ಸಪೋರ್ಟ್ ಕೊಡೋದಿಲ್ಲ ಅಂತವ ಬಂಡಿದ್ದವಂತೆ. ಅದಕ್ಕೆ ಯಡಿಯೂರ್ನ ಮೀಟ್ ಮಾಡಿ ಒಂಚೂರು ಏನಾರ ಹೆಲ್ಪ್ ಮಾಡ್ರಣ ಅಂತವ ಕೇಳಕ್ ಹೋಗಿತ್ತಂತೆ ಕಣೆ. ಅದಕ್ಕೇನಂತ ಯಡಿಯೂರು? ಅಯ್ಯೋ ನಂದೇ ತಳ ಸಿರ್ವೈತೈತೆ, ಈ ಈಸ್ಪರು ಬಂಡೆದ್ದು ನನ್ನ ಮಗನ್ನೇ ಸೋಲ್ಸಂಗ್ ಕಾಣ್ತಾವನೆ, ಅಂತದ್ರಲ್ಲಿ ನಿನ್ನ ಮಗನ್ನ ನಾನು ಹೆಂಗ್ ಗೆಲ್ಸನ ಹೋಗಪ್ಪ ಅಂತಂತೆ ಕಣೆ. ಅಯ್ಯಯ್ಯೋ ಪಾಪ ಕಂಡ್ಲ ರೇವಣ್ಣನ ಕತಿ. ಈಗ ಮಂಡ್ಯದ ಏನ್ಲ ಕತಿ? ಮಂಡ್ಯ ಕುಮಾರಣ್ಣನೇ ನಿಂತ್ಕೋಬೇಕಂತ ಕಲ್ಯಾಣ. ಆದ್ರೆ ಸುಮರ್ಕ ನೋಡಿದ್ರೆ ನನಗೆ ಟಿಕೆಟ್ ಕೊಡ್ತಾರೆ, ನಾನೇ ಗೆಲ್ಲರ್ದು ಅಂತ ಹೇಳ್ಕೊಂಡು ಓಡಾಡ್ತೈತೆ ಅಂತ ಕಣೆ. ಇನ್ನ ಎಲ್ಲಿ ಗಂಟೆ ಎಳೆದಾಡ್ತಾವಂತ್ಲ? ಜಲ್ದಿ ಅನೌನ್ಸ್ ಮಾಡಿದ್ರಿ, ಕ್ಯಾನ್ವಾಸ್ನಾರ ಶುರು ಮಾಡವ್ರಲ್ಲ. ಅದಕ್ಕೆ ಕುಮಾರಣ್ಣ ಸಿಟ್ಕೊಂಡಿರೋದು. ಸ್ಟೇಟ್ ಬಿಜೆಪಿ ಅವುಗಳ ಕೈಲಿ ಏನು ಇಲ್ವಂತೆ, ಹೈಕಮಾಂಡ್ ನಾವು ಮಾತು ಕೇಳೋದಿಲ್ಲ, ಕೈಗೆ ಸಿಗೋದಿಲ್ಲ, ಹಂಗಾಗಿ ಹಿಂಗಾಡ್ತೈತೆ. ಒಟ್ನಲ್ಲಿ MLA ಎಲೆಕ್ಷನ್ ಎಲ್ಲ ಆಗಿದ್ದು ಅದುಮಾನನೇ ಮತ್ತೆ ಮಾಡ್ಯಂಗ್ ಕಾಣ್ತಾವೆ ಕಣ್ಲೆ. ಅಂದಂಗೆ ಈಗ ನೆನಪಾಯ್ತು, ಜಗದೀಶ ಶೆಟ್ರ ಕತೆ ಏನ್ಲ, ಎಲ್ಲಿಗೆ ತಗೊಂಡು ಹೋಗೋಲ್ಲ ಅದನ್ನ? ಬೆಳಗಾವಿಲಿ ಟಿಕೆಟ್ ಕೊಡ್ತೀವಿ ಅಂತ ಬೇಕನೆ, ಇನ್ನ ಕೊಟ್ಟಿಲ್ಲ. ಕೊಡ್ತಾರೋ ಇಲ್ವೋ ಅಂತ ಎದುರ್ಕೊಂಡ್ ಕುಂತೈತೆ ಪಾಪ ಶೆಟ್ರು. ಟವಲ್ ತೆಗೆದು ಶಾಲೆ ಹಾಕಿಂದಷ್ಟು ಈಜಿಯಾಗಿ ಪಾಲ್ಟಿ ಬಿಟ್ಟೋತಲ್ಲ, ಅದಕ್ಕೇನೋ ಒಂದು ನ್ಯಾಯ ಮಾಡ್ತವೆ ಬಿಡಪ್ಪ. ನಡಿಲ್ಲ ನಾಳೆ ನೋಡ್ಕೇಳನ ಮುಂದಿನ ಶಿವ ಶಿವನೀ ಶಂಭುಲಿಂಗ.